Hello all, welcome back to another new episode of Butterfly's Choice. In today's class, we are going to discuss about reissue of forfeited shares at par. ಸೊ ಇವತ್ತು ಕ್ಲಾಸಲ್ಲಿ ನಾವು ರೀಇಶ್ಯೂ ಆಫ್ ಫೋರ್ಫಿಟೆಡ್ ಶೇರ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಫೋರ್ಫಿಟೆಡ್ ಶೇರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಯಾರಾದರೂ ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ನಾನು ಐ ಕಾರ್ಡಲ್ಲಿ ಟ್ಯಾಗ್ ಮಾಡ್ತೇನೆ, ನೀವೆಲ್ಲ ಹೋಗಿ ವಿಡಿಯೋ ನೋಡ್ಬೋದು. ಸೊ ರೀಇಶ್ಯೂ ಆಫ್ ಫೋರ್ಫಿಟೆಡ್ ಶೇರ್ಸ್ ಅಂತ ಹೇಳಿದರೆ ಏನು? ಫೋರ್ಫಿಟೆಡ್ ಶೇರ್ ಅಂತ ಹೇಳಿದರೆ ಏನಾದರೂ ಒಂದು ಇನ್ಸ್ಟಾಲ್ಮೆಂಟ್, ದಟ್ ಇಸ್ ಅಲಾಟ್ಮೆಂಟ್ ಮನಿ ಅಥವಾ ಫೈನಲ್ ಕಾಲ್ ಮನಿ ಯಾವುದಾದ್ರೂ ಶೇರ್ ಹೋಲ್ಡರ್ ಪೇ ಮಾಡಲಿಕ್ಕೆ ಫೇಲ್ ಆದರೆ ಅಂಥ ಸಂದರ್ಭದಲ್ಲಿ ಶೇರ್ಸ್ನ ಕ್ಯಾನ್ಸಲ್ ಮಾಡ್ಬೋದು. ಅಂಥ ಕ್ಯಾನ್ಸಲೇಷನ್ನ ಫೋರ್ಫಿಟೆಡ್ ಶೇರ್ ಅಂತ ಹೇಳ್ತಾರೆ. ಆ ಫೋರ್ಫಿಟೆಡ್ ಶೇರ್ ಕಂಪನಿ ಕೈಲಿರುತ್ತೆ, ಅದನ್ನು ಬೇರೆಯವರಿಗೆ ಇಶ್ಯೂ ಮಾಡೋದನ್ನ ರೀಇಶ್ಯೂ ಆಫ್ ಫೋರ್ಫಿಟೆಡ್ ಶೇರ್ ಅಂತ ಹೇಳ್ತಾರೆ. ಅದು 3 ಡಿಫ್ರೆಂಟ್ ಕಂಡೀಷನಲ್ಲಿ ಬರುತ್ತೆ: ಇಶ್ಯೂಡ್ ಎಟ್ ಪಾರ್, ಇಶ್ಯೂಡ್ ಎಟ್ ಪ್ರೀಮಿಯಮ್ ಆ್ಯಂಡ್ ಇಶ್ಯೂಡ್ ಎಟ್ ಡಿಸ್ಕೌಂಟ್. ಇವತ್ತು ಕ್ಲಾಸಲ್ಲಿ ನಾವು ಇಶ್ಯೂಡ್ ಎಟ್ ಪಾರ್ ಬಗ್ಗೆ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಸೊ ನಮಗೆ ಫೋರ್ಫಿಟೆಡ್ ಶೇರ್ ರೀಇಶ್ಯೂಡ್ ಎಟ್ ಪಾರಲ್ಲಿ ಬಂದಾಗ ಹೇಗೆ ಪ್ರಾಬ್ಲಮ್ ಜರ್ನಲ್ ಎಂಟ್ರಿ ಪಾಸ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಕ್ವಶನ್ ಇಸ್: ಎಕ್ಸ್ ಲಿಮಿಟೆಡ್ ಫೋರ್ಫಿಟೆಡ್ 500 shares of ₹10 each issued at par due to non-payment of final call ₹4 per share, reissued at ₹8 per share. ಸೊ 500 shares ಫಾರ್ಫಿಟ್ ಆಗಿದೆ ಎಟ್ ₹10 each. 10 ಈಚಲ್ಲಿ ಇಶ್ಯೂ ಮಾಡಿದ್ದು 500 shares ಫಾರ್ಫಿಟ್ ಆಗಿದೆ. ಹೇಗೆ ಫಾರ್ಫಿಟ್ ಆಗಿದೆ? ಫೈನಲ್ ಕಾಲ್ ನಾನ್ ಪೇಮೆಂಟ್ ಆದ್ದರಿಂದ ಫಾರ್ಫಿಟ್ ಆಗಿದೆ. ಫೈನಲ್ ಕಾಲ್ ಎಷ್ಟು ಪೇ ಮಾಡಬೇಕಾಗಿತ್ತು? 4 per share ಪೇ ಮಾಡಬೇಕಾಗಿತ್ತು. ಆ ಶೇರ್ನ ಎಷ್ಟು ರೂಪಾಯಿಗೆ ರೀಇಶ್ಯೂ ಮಾಡಿದ್ದಾರೆ? 500 ಶೇರ್ನ ರೀಇಶ್ಯೂಡ್ ಎಟ್ ₹8 per share. ಸೊ ಫಾರ್ಫೀಚರ್ ಬಂದಾಗ ಜರ್ನಲ್ ಎಂಟ್ರಿ, ಫಸ್ಟ್ ಜರ್ನಲ್ ಎಂಟ್ರಿ ದಿಸ್ ಇಸ್ ಫಾರ್ಫೀಚರ್ ಎಂಟ್ರಿ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಫಾರ್ಫೀಚರ್ ಎಂಟ್ರಿ: ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಶೇರ್ ಫಾರ್ಫೀಚರ್ ಅಕೌಂಟ್ ಟು ಫೈನಲ್ ಕಾಲ್ ಅಕೌಂಟ್. ಸೊ ಎಷ್ಟು ಶೇರ್ಸ್ ಫಾರ್ಫೀಚರ್ ಆಗಿದೆ? 500 shares. ಸೊ 500 into 10 each. ಸೊ 5000 ಟು ಶೇರ್ ಫಾರ್ಫೀಚರ್ ಅಕೌಂಟ್. ಶೇರ್ ಫಾರ್ಫೀಚರ್ ಅಕೌಂಟ್ ಅಂತ ಹೇಳಿದರೆ ಆಲ್ರೆಡಿ ಎಷ್ಟು ಪೇಮೆಂಟ್ ಆಗಿದೆ. ಸೊ ಫೈನಲ್ ಕಾಲ್ ₹4 ಪೇ ಮಾಡಿಲ್ಲ, ಒಂದು ಶೇರಿಗೆ ₹10. ಸೊ ಫೈನಲ್ 4 ಪೇ ಮಾಡಿಲ್ಲ ಅಂತ ಹೇಳಿದರೆ 10ನಲ್ಲಿ ಇನ್ನೆಷ್ಟು ಬಾಕಿ ಇರೋದು? 6 ಫಾರ್ಫೀಚರ್ ಆಗಿದೆ. ಸೊ 500 into 6 3000 ಟು ಫೈನಲ್ ಕಾಲ್ ಎಷ್ಟು? ಫೈನಲ್ ಕಾಲ್ 4. ಸೊ 500 into 4 2000. So this is a forfeiture entry. Next one is reissue entry. Reissue journal entry is bank account debtor, share forfeiture account debtor to share capital account. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಅಂತ ಬಂದಾಗ ಎಷ್ಟು ಅಮೌಂಟ್ಗೆ ರೀಇಶ್ಯೂ ಮಾಡಿದ್ದಾರೆ? ಸೊ 500 into 8 per share, ಪರ್ ಶೇರಿಗೆ ₹8 ಆಗಿ ರೀಇಶ್ಯೂ ಮಾಡಿದ್ದಾರೆ. ಸೊ ದ್ಯಾಟ್ ವಿಲ್ ಬಿಕಮ್ 4000. ಆ್ಯಂಡ್ ಶೇರ್ ಫಾರ್ಫೀಚರ್ ಅಕೌಂಟ್. ಶೇರ್ ಫಾರ್ಫೀಚರ್ ಅಕೌಂಟಲ್ಲಿ ಯಾವ ಅಮೌಂಟ್ ತಗೊಳ್ಬೇಕು ಅಂತ ಹೇಳಿದರೆ, ಸೊ ಪರ್ ಶೇರ್ ವ್ಯಾಲ್ಯೂ ಈಸ್ 10. ಸೊ ಪರ್ ಶೇರ್ ವ್ಯಾಲ್ಯೂ ಈಸ್ 10, ಬಟ್ ಅದನ್ನು ರೀಇಶ್ಯೂ ಮಾಡಿದ್ದು ₹8ಗೆ. ಸೊ ಏನಾಗಿದೆ ಡಿಫ್ರೆನ್ಸ್ ಎಷ್ಟು? ₹2 ಇಸ್ ಅ ಡಿಫ್ರೆನ್ಸ್. ಸೊ ರೀಇಶ್ಯೂಡ್ ಎಟ್ ಅ ಡಿಸ್ಕೌಂಟ್. ಸೊ ಈ ಡಿಫ್ರೆನ್ಸ್ ₹2 ಬರುತ್ತಲ್ಲ, that is share forfeiture account. So this is share issued at a discount. So 500 into 2 1000. To share capital account, share capital is to 500 into 10, so it will become 5000. Next is this reissued share na or capital reserve ge transfer ಮಾಡಬೇಕು. So share forfeiture account data ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಸೊ ಕ್ಯಾಪಿಟಲ್ ರಿಸರ್ವ್ನ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಇದೆ. ಸೊ ಫಾರ್ಮುಲಾ ಈಸ್ ಅಮೌಂಟ್ ಆನ್ ಶೇರ್ ಫಾರ್ಫೀಚರ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಫಾರ್ಫೀಚರ್ ಇಂಟು ರೀಇಶ್ಯೂ ಶೇರ್ಸ್ ಮೈನಸ್ ಡಿಸ್ಕೌಂಟ್. ಸೊ ಎಷ್ಟು ಅಮೌಂಟ್ ಆನ್ ಶೇರ್ ಫಾರ್ಫೀಚರ್? ಅಮೌಂಟ್ ಆನ್ ಶೇರ್ ಫಾರ್ಫೀಚರ್ ಇಸ್ 3000 divided by number of share forfeiture
500 ಇಂಟು ರೀಇಶ್ಯೂಡ್ ಶೇರ್ ಎಷ್ಟು ಶೇರ್ನ ರೀಇಶ್ಯೂ ಮಾಡ್ತಾರೆ ದಟ್ ಫಾರ್ಫಿಚರ್ ಶೇರ್ ವಿಲ್ ಬಿ ರೀಇಶ್ಯೂಡ್ 500 ಮೈನಸ್ ಡಿಸ್ಕೌಂಟ್ ಎಷ್ಟು ಶೇರ್ ಫಾರ್ಫಿಚರ್ ನಾನು ಹೇಳಿದೆ ಡಿಸ್ಕೌಂಟ್ ಎಷ್ಟು ಡಿಸ್ಕೌಂಟಲ್ಲಿ 1000 ಡಿಸ್ಕೌಂಟಲ್ಲಿ ರೀಇಶ್ಯೂ ಮಾಡ್ತಾರೆ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ 2000 ಬರುತ್ತೆ. ಸೊ 500 ಕ್ಯಾನ್ಸಲ್ 3000 minus 1000 2000. So that will be capital reserve. So that should be taken to forfeiture entry. So this is a journal entry will be passed when the forfeited shares are reissued at par.